ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಎಂತ ಅಂತ ಹೇಳಿದರೆ, ನಮ್ಮ ತಕ್ಕಟ್ಟೆ GSB ಹಾಲಲ್ಲಿ ಗಾನಸುಧಾ ಪ್ರೋಗ್ರಾಮ್. ಮತ್ತು ನಾವು ಮಂಗಳೂರಿಗೆ ಹೋದ್ದು, ಮತ್ತು ನಿಮಗೆಲ್ಲ ಸುಮಾರೆಲ್ಲ ವಿಷಯ ನಾನು ಹೇಳಿದೆ. ಎಷ್ಟೆಲ್ಲ ಹೇಳಿದೆ ಅಂತ ಈ ವ್ಲಾಗಲ್ಲಿ ಗೊತ್ತಾಗ್ತ. ಬನ್ನಿ ವ್ಲಾಗ್ ಶುರು ಮಾಡುವ. ನಮ್ಮದು GSB ಹಾಲ್ ತೆಕ್ಕಟ್ಟೆ ಮಾಲಿಂಗೇಶ್ವರ ದೇವಸ್ಥಾನದ ಹಿಂದಿತ್ತು, ಎಕ್ಸಾಕ್ಟ್ ಹಿಂದೆ. ಇದರದ್ದು ದೇವಸ್ಥಾನದ ನಾಗಬನ, ಇದು ಕೆರೆ, ಇದು ನಮ್ಮ ಸುಧೀಂದ್ರ ಸಭಾಭವನ ತೆಕ್ಕಟ್ಟೆ. ಕೆಳಗೆ ನಮ್ಮ ಭಜನಾ ಮಂದಿರ ಎಲ್ಲ ಉಂಟು, ಮೇಲೆ ಸಭಾಭವನ. ಬೆಳಿಗ್ಗೆ 9 ಗಂಟೆಗೆ ಬರಬೇಕಂತ ಎಲ್ಲ ಹೇಳಿದ್ರು. ನಾನು ಕರೆಕ್ಟು 9 ಗಂಟೆಗೆ ಬಂದಿದ್ದೆ. ಟೈಮ್ ನೋಡಿ, ಹಿಂದೆ ಮುಂದೆ ಮಾಡೋದಲ್ಲ ಅದೇ ಟೈಮ್. ಬೆಳಿಗ್ಗೆ ಬಂದರೂ ಕೂಡಲೇ ಬಿಸಿ ಬಿಸಿ ಮಸಾಲ ಚಾ ನಮ್ಮ ಕೃಷ್ಣ ಮಾಮ್ ಮತ್ತು ಹನುಮಾಮ್ ರೆಡಿ ಮಾಡಿ ಇಟ್ಟಿದ್ರು. ನಾವೆಲ್ಲ ಬಂದರೂ ಕೂಡ ನಮ್ಮದು ಮಾಮೂಲಿ ಕೆಲಸ ಎಲ್ಲ ಇರ್ತದಲ್ಲ, ಇದೆಲ್ಲ ತಿಂಡಿನೆಲ್ಲ ತಗೊಂಡೋಗಿ ಎಲ್ಲ ಇಟ್ಟು ರೆಡಿ ಮಾಡೋದು. ಹಾಲಲ್ಲಿ ಸ್ವಲ್ಪ ವಾಲಂಟಿಯರ್ಸ್ ಕೆಲಸ ಎಲ್ಲ ಇತ್ತು, ಅದೆಲ್ಲ ನಾವು ಮಾಡ್ತಾಯಿತ್ತು. ಇದೆಲ್ಲ ಮಾಡ್ತಾಯಿದ್ರು ಕೂಡಲೇ ಪನ್ನಯ್ಯ ಬಂದ್ರೆ. ನೋಡಿ ಇವರಿದ್ರಲ್ಲ ನಮ್ಮ ಗಡ್ಡ ಇಲ್ಲದಿದ್ದವರು ಪನ್ನಯ್ಯ, ಗಡ್ಡ ಇದ್ದವರು ಡಾಕ್ಟ್ರ್ ಮಾಮ. ಇವರೆಲ್ಲ ಹೀಗೆ ಕುಶಲೋಪರಿ ಮಾತಾಡ್ತಾಯಿದ್ರು. ಎಲ್ಲ ಮಾತಾಡ್ತಾ ಎಲ್ಲ ಆದ ನಂತರ ಫಸ್ಟಿಗೆ ದೇವ್ರ ಹತ್ರ ನಾವೊಂದು ನಮಸ್ಕಾರ, ದೇವ್ರ ಹತ್ರ ಒಂದು ಆಶೀರ್ವಾದ ತಗೊಳ್ಳದೆ ಯಾವುದೇ ಪ್ರೋಗ್ರಾಮ್ ಮಾಡೋದು ಸರಿಯಲ್ಲ ಅನ್ನೋದು ನಮ್ಮ ನಂಬಿಕೆ. ಹಾಗೆ ದೇವರಿಗೆಲ್ಲ ಸ್ವಲ್ಪ ಹೂವೆಲ್ಲ ಇಟ್ಟು ನಾವು ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಪನ್ನಯ್ಯ, ನಾವು ಪ್ರಸಾದಣ್ಣ, ವಿಶ್ವಾಸಣ್ಣ ಎಲ್ಲ ಸೇರಿ ದೇವ್ರ ಹತ್ರ ಒಂದು ಪ್ರಾರ್ಥನೆ ಮಾಡಿ ಇವತ್ತಿನ ಆಗುವ ಪ್ರೋಗ್ರಾಮ್ ಒಳ್ಳೆ ರೀತಿಯಲ್ಲಾಗಲಿ, ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ನಾವು ದೇವ್ರ ಹತ್ರ ಬೇಡ್ತ. ದೇವ್ರ ನಮ್ಮದು ಮೇಲಿರೋದು ಶ್ರೀದೇವಿ ಭೂದೇವಿ ಸಹಿತ ವೆಂಕಟರಮಣ, ಕೆಳಗಿರೋದು ಪಂಡ್ರಪುರದಿಂದ ತಂದ ವಿಠೋಬ ಮತ್ತು ರಕುಮಾಯಿ. ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ನಾವಿಲ್ಲಿ ಎಂತ ಹೇಳೋದಕ್ಕೆ ಜಮ್ಖಾನ, ನಂಗೆ ಪ್ರತಿ ಸತಿ ಜಮ್ಖಾನ ಅಂಬತ್ತಿಗೆ ಶಾಮಿ ಅನ್ನುವೇ ಬಾಯಿಗೆ ಬಪ್ಪದು. ಇದು ಜಮ್ಖಾನ ಎಲ್ಲ ಹಾಕಿ ಕುರ್ಚಿಯೆಲ್ಲ ಹಾಕಿತ್ತು. ಕುರ್ಚಿಯೆಲ್ಲ ಹಾಕೋ ಕೆಲಸದವ್ರು ಬಂದ್ರೆ, ನೀವು ಬೇರೆ ಕೆಲಸ ಎಲ್ಲ ಮಾಡಿ ನಾವು ಕುರ್ಚಿಯೆಲ್ಲ ಹಾಕ್ತೇವೆ ಅಂತ ಹೇಳಿದ್ರು. ಮತ್ತು ಮೈಕ್ ಸಿಸ್ಟಮ್ ಎಲ್ಲ ರಾಘವಣ್ಣ ನಿನ್ನೆ ರೆಡಿ ಮಾಡಿ ಹೋಗಿದ್ರು. ನಾವು ತಗೊಂಡೋಗಿ ಇಟ್ಟು ಸಣ್ಣ ಪುಟ್ಟ ಎಲ್ಲ ಸೆಟ್ ಮಾಡಿ ಇಟ್ಟರೆ ಆಯ್ತು ಅನ್ನಂತ ಹೇಳಿ ಕೊಟ್ಟೋಗಿದ್ರು. ಅದೆಲ್ಲ ನಮ್ಮ ಅಂಬಾಪಡಿಯರ ಹತ್ರ ಎಲ್ಲ ಹೇಳಿ ಹೋಗಿದ್ರು. ಈಗ ನೋಡಿ ನಮ್ಮದು ತಿಂಡಿ ಎಲ್ಲ ರೆಡಿ ಆಯಿತು. ನಮ್ಮದು ನಾಳ ಮಹಾರಾಜ ಪುಟ್ಟಣ್ಣ ಸಮೇತ ಅಲ್ಲೇ ಇದ್ರೆ. ತಿಂಡಿ ಇವತ್ತು ಸ್ಪೆಷಲ್ ಎಂತ ಅಂತ ಹೇಳಿದರೆ, ಫಸ್ಟಿಗೆ ಆ ಜರಿಯಲ್ಲಿರೋದು ನೆಲಗಡಲೆ ಬಜೆ ಮತ್ತು ಶಾಮ, ನಿಮಗೆ ನೆಕ್ಸ್ಟ್ ನಾನು ಪ್ಲೇಟಲ್ಲಿ ತೋರಿಸ್ದೆ. ಮತ್ತು ಶೀರಾ, ಸ್ಪೆಷಲ್ ಉಪ್ಪಿಟ್ಟು, ಸ್ಪೆಷಲ್ ಖಾರ ಅವಲಕ್ಕಿ, ಬಿಸ್ಕುಟ್ ಅಂಬಡೆ, ಚಟ್ನಿ, ಟೀ, ಕಾಫಿ ಮತ್ತು ಕಷಾಯ ಎಲ್ಲ ಭಾರಿ ಒಳ್ಳೆ ಆಗಿತ್ತು. ನೀವು ಬಂದಿದ್ರು ತಿಂದರೂ ನಿಮ್ಗೆ ಗೊತ್ತಾಗ್ತಿತ್ತು. ನೋಡಿ ಇಲ್ಲುಂಟು ನೋಡಿ, ಶಾವ ಮತ್ತು ನೆಲಗಡಲೆ ಬಜೆ ಹೇಳಿದ್ದು ಇಲ್ಲೇ ಉಂಟು. ನಾನು ಕಾಫಿ ತಗೊಂಡಿದ್ದೆ. ಮತ್ತು ಇದು ನಮ್ಮ ನರ್ಮದಕ್ಕ, ನಮ್ಮ ತೆಕ್ಕಟ್ಟೆಯ ದೊಡ್ಡ ಲೇಖಕರು. ಇದಿಷ್ಟು ಪುಸ್ತಕ ಬರೆದ ಅವರೇ. ಅವ್ರು ಇವತ್ತು ಎಂತ ಹೇಳಿದ್ರಂದರೆ, ಪ್ರತಿ ಮನೆಗೊಂದು ಪುಸ್ತಕ ಇರಬೇಕು. ಈಗ